ಏನಾಗಿದೆ ಅಂದರೆ ದೇವ್ರ ವಾಕ್ಯದ ಪ್ರಕಾರ ಹೇಳಿದೆ, ನಮ್ಗೆ ಅನ್ವಯ ಆಗಲ್ಲ. ಸಂಕಟ ಕಾಲದವರಿಗೆ ಹೇಳುವಂಥದ್ದು ಯುದ್ಧಗಳಾಗುವು, ಬರಗಾಲಗಳಾಗುವು. ಆ ವಾಕ್ಯನ ನೋಡಿದ್ದೇವೆ. ಸಂಕಟ ಕಾಲದಲ್ಲಿರುವಂಥ ವಿಶ್ವಾಸಿಗಳೇ ವಾಕ್ಯ ಹೇಳುವಂಥದ್ದು. ನಮಗೆ ಕಡೆ ಕಾಲದಲ್ಲಿ ವಂಚಿಸುವ ಆತ್ಮ ದೇವಗಳ ಹೋದ್ರೆ ಇದು ಹೇಳಿದೆ. ನಾವು ಯುದ್ಧಗಳಾಗುವುದು, ಇವಾಗ ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡಿತು, ಯೆಹೂದ್ಯದಲ್ಲಿರುವಂಥ ಪ್ರವಾದನೆ ಪೂರೈಕೆ ಆಗ್ತದೆ ಅಂತ ವಾಕ್ಯ ಹೇಳಿದ್ರೆ ತಪ್ಪು. ಇವತ್ತು ದೇವ್ರ ಪ್ರವಾದನೆ ಪೂರೈಕೆ ಮಾಡ್ತಾ ಇಲ್ಲ. ಇವತ್ತು ಕೃಪೆ ಕಾಲ ಇರುವವರೆಗೂ ದೇವರ ಪ್ರವಾದನೆ ಕಾರ್ಯ ನಿಂತು ಹೋಗಿದೆ, ಸ್ಟಾಪ್ ಮಾಡಿದ್ದಾರೆ. ಯಾವತ್ತು ಕೃಪೆ ಕಾಲ ನಿಂತು ಹೋಗುತ್ತೋ ತಕ್ಷಣ ಮತ್ತೆ 69 ವಾರಗಳಲ್ಲಿ ಏನು ನಿಂತು ಹೋಗಿದೆಯೋ 70ನೇ ವಾರದಲ್ಲಿ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಸೊ ಸ್ಟಾಪ್ ಆಗಿರುವಾಗ ಯೆಹೂದ್ಯನ ಪ್ರವಾದನೆ ಆಗ್ತದೆ. ಯೆಹೂದ್ಯನ ಪ್ರವಾದ 36ನೇ ಅಧ್ಯಾಯದಲ್ಲಿ ಹೇಳಿರುವಂಗೆ ಆಗ್ತದೆ, ಹಿಂಗಾಗ್ತದೆ. ಇವಾಗ ಕೆಲವು ಭಾಷೆಗಳು ಬಹಳ ಬಿಸಿ ಇದ್ದಾರೆ. ಪ್ರತಿ ದಿವಸ ಅಮೆರಿಕ ಇರಾನ್ ಮೇಲೆ ಬಾಂಬ್ ಹಾಕಿದಾಗೆಲ್ಲ ಒಂದೊಂದು ವಾಕ್ಯ ಹೇಳ್ತಾ ಇರ್ತಾರೆ, ಕೋಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಯೆರೆಮೀಯನಲ್ಲಿ ಹೇಳಿರುವ ಹಾಗೆ, ಯೆಹೂದ್ಯದಲ್ಲಿ ಹೇಳಿರುವ ಹಾಗೆ ಈ ವಾಕ್ಯದ ಪ್ರಕಾರ ಹೀಗೆ ನಡೀತಾ ಇದೆ ಅಂತ ಹೇಳಿ. ಇವತ್ತು ನಡೀತಾ ಇಲ್ಲ. ಪ್ರವಾದನೆ ಕಾಲ ಇವತ್ತು ನಿಲ್ಲಿಸಿದ್ದಾನೆ. ಕೃಪೆ ಕಾಲ ಪ್ರಾರಂಭವಾಗಿದ್ದು ಪ್ರವಾದನೆ ನಿಂತು ಹೋಗಿದೆ. ಕೃಪೆ ಕಾಲ ಯಾವಾಗ ಮುಗಿದು ಹೋಗುತ್ತೋ ಮತ್ತೆ 69 ವಾರಗಳ ದಾನಿಯೇಲನಿಗೆ ದೇವರು 70 ವಾರಗಳ ಪ್ಲಾನ್ ಕೊಟ್ಟಿದ್ದಾನೋ 69 ವಾರ ನಿಂತು ಹೋಗಿದೆ, ಅಲ್ಲಿವರೆಗೂ ಮುಗಿದೋಗಿದೆ. 70ನೇ ವಾರ ಯಾವ ಸ್ಟಾರ್ಟ್ ಆಗುತ್ತೆ? ಈ ಲೋಕದಿಂದ ಚರ್ಚೆತ್ತಲ್ಪಟ್ಟಾಗ ದೇವರು ಸಾರ್ವತ್ರಿಕವಾಗಿ ತನ್ನ ಕೃಪೆಯನ್ನು ಯಾವುದೇ ಧರ್ಮಶಾಸ್ತ್ರವಿಲ್ಲದೆ, ಯಾವುದೇ ಆಜ್ಞೆಗಳಿಲ್ಲದೆ, ಕ್ರಿಸ್ತನ ರಕ್ತದ ಮೂಲಕವಾಗಿ ಉಚಿತವಾಗಿ ನೀವು ರಕ್ಷಣೆ ಹೊಂದುವಂಥ ಒಂದು ಮಾರ್ಗ ಎಲ್ಲರಿಗೂ ಅನುಗ್ರಹಿಸಿದನೋ, ಆ ಕೃಪೆ ಕರುಣೆ ಪ್ರೀತಿ ಅವ್ರು ಸ್ಟಾಪ್ ಮಾಡ್ತಾನೋ, ಸ್ಟಾಪ್ ಮಾಡಿದ ತಕ್ಷಣ ಮತ್ತೆ ದಾನಿಯಲ್ಲಿ 70ನೇ ವಾರ ಶುರು ಆಗುತ್ತೆ. ಪ್ರವಾದನೆಗಳು, ಆಜ್ಞೆಗಳು ಮತ್ತೆ ಶುರು ಆಗುತ್ತೆ. ಇವತ್ತು ಯೆರೆಮೀಯನ ಪತ್ರಿಕೆ, ಯೆಹೂದ್ಯನ ಪತ್ರಿಕೆ ತಗೊಂಡು ಇದು ಆಗ್ತಾ ಇದ್ದಾರೆ, ತಪ್ಪು. ಅವ್ರು ತಿಳ್ಕೊಂಡಿರೋದು ತಪ್ಪು. ಇವತ್ತು ಅದು ಯಾವುದೂ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ 1 ಯೋಹಾನದಲ್ಲಿ ಹೇಳುವಂಥ ವಾಕ್ಯ ನೋಡುವಾಗ